आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಪುರ ನಗರದಲ್ಲಿ 1986 ರಿಜಿಸ್ಟರ್ ಬಿಜಾಪುರ ಡಿಸ್ಟಿಕ್ ಟ್ರೇಡ್ ಯೂನಿಯನ್ ಅತೃಕ್ಷ ಯೂನಿಯನ್ ಅಂತ ಸ್ಥಾಪನೆಯಾವಾಗ ಎಕ್ಬಾಲ್ ವ್ಯಾಪಾರಿ, ದಗಡೂರು ಉನ್ವಾಲ್, ನಾನು ಅಶೋಕ್ ಕುಮಾರ್ ರಾಠೋಡ್. ಇವಾಗ ಪ್ರೆಸೆಂಟ್ ಹಾಲಿ ನಾನು ಅಶೋಕ್ ಕುಮಾರ್ ರಾಠೋಡ್ ಜಿಲ್ಲಾಧ್ಯಕ್ಷ. ಈಗೇನು ತಿಳಿಸೋದೇನೆಂದರೆ, ನಂದು ಇದು ರಿಜಿಸ್ಟರ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ನಂಬರ್ 2, ನಂಬರ್ 1 ಗಾಂಧಿ ಚೌಕ್, ನಂಬರ್ 3 ರೈಲ್ವೆ ಸ್ಟೇಷನ್. ಈಗ ಟೋಟಲ್ 52 ಸ್ಟ್ಯಾಂಡ್ ರಿಜಿಸ್ಟರ್ ಇದೆ. ಇನ್ನು ಅನ್ಅಥರೈಸ್ಡ್ ಸ್ಟ್ಯಾಂಡ್ ಅಂತ ಹೇಳಿ ನಮ್ಮ ರಿಕ್ಷಾ ಚಾಲಕರು ಮಾಲಕರು ರಿಕ್ಷಾ ನಿಲ್ಲಿಸಬಾರ್ದು ಅಂತ ಹೇಳಿ ಸರ್ಕಾರದ ಸಿಬ್ಬಂದಿಯವರು, ಇವ್ರ ಹೆಸರು ಹೇಳಲ್ಲ, ಅವರ ಆದೇಶ ಪ್ರಕಾರ ಅವ್ರಿಗೆ ತೆಗಿಲಿಕ್ಕೆ ಪೊಲೀಸರಿಗೆ ಆದೇಶ ಮಾಡಿದ್ದಾರೆ. ಅವ್ರು ತೆಗೆದ ಪ್ರಕಾರ ಇಲ್ಲಿ ನಿಲ್ಲಲಿಕ್ಕೆ ಕೊಡ್ತಾ ಇಲ್ಲ. ಅದ್ರ ಸಲುವಾಗಿ ಇವಾಗ ನಮ್ಮ ಚಾಲಕರು ಮತ್ತು ಮಾಲೀಕರು ನನಗೆ ಇಂಟಿಮೇಷನ್ ಕೊಟ್ಟು ನಾನು ಇಲ್ಲಿ ಬಂದು ನೋಡಿದಾಗ ಇದು ನನ್ನ ರಿಜಿಸ್ಟರ್ ಸ್ಟ್ಯಾಂಡ್ ಇದೆ, ನಮಗಾಗಿ ಬೇಡ ಅಂತ ಹೇಳ್ತಾರೆ ಅಂಥೇಳಿ ನಾನು ಹಕ್ಕಲಿಂದ ಅವ್ರು ಕೇಳ್ತಾ ಇದ್ದೀನಿ. ಈಗಾಗಲೇ ನಾನು ಮೈಕ್ 2 ಇಂದ CPI DSP ಗಾಂಧಿ ಚೌಕ್ ಮತ್ತು ಇಲ್ಲಿ ASI ಕುಮಾರ್ ಇವರೆಲ್ಲ ಮಾತಾಡಿದ್ದೀನಿ. ಅವ್ರು ಇವಾಗ ಹೇಳಿದ್ದಾರೆ ನಾ ಬಂದು ಸರ್ ಸಮಸ್ಯೆ ಬಗೆಹರಿಸು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ, ಬಗೆಹರಿಸ ಸರ್, ವಿದಿನ್ 5 ಮಿನಿಟ್ಸ್ ಕಮ್ ಟು ಬಸ್ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ ಅಂತ ಹೇಳಿ ಹೇಳಿದ್ದಾರೆ. ನಾನು ಇನ್ಫಾರ್ಮ್ ಡ್ಯಾಟ್ ಕುಮಾರ್ ಅವ್ರಿಗೆ ಗಾಂಧಿ ಚೌಕು CPI ಟ್ರಾಫಿಕ್ CPI ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ಅವರೇ ಹಾಗೇನು ಹೇಳಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಅಧಿಕೃತ ನ್ಯಾಯ ಸಿಗಬೇಕಷ್ಟೇ ನಮ್ಮ ಹೋರಾಟ. ಇಲ್ಲದ್ರೆ ನಾನು ಮುಂದೋದು ಒಂದೊಂದೇ ರಿಕ್ಷಾ ಟೈಮ್ನ ಈ ಸ್ಟ್ಯಾಂಡ್ ನಮ್ಗೆ ಕೊಡಲಿಲ್ಲ, ಒಂದು ವೇಳೆ ಬಿಜಾಪುರ ಬಂದು ಕಾಲ್ ಮಾಡಬೇಕಂತ ಅನಿವಾರ್ಯತೆ ನನಗೆ ಅಂತೇಳಿ ಎರಡು ಮಾತು ನಾನು ತಿಳಿಸ್ತಾ ಇದ್ದೇನೆ. ಇದು ಸರ್ ಬೆಳಿಗ್ಗೆ ನಡೀತಾ ಇದ್ದೇವೆ ನಾವು. ಕುಮಾರ್ ಅವ್ರಿಗೆ ಮಾತಾಡಿದ್ರು, ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಟ್ರಾಫಿಕ್ ಆಗ್ತೈತೆ, ಅದಕ್ಕಾಗಿ ಅವ್ರಿಗೆ ಒಂದು ಲೈನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಸರ್ ಲೈನ್ ಮಾರ್ಕ್ ಹೇಳ್ತಾರೆ, ನಮ್ಗೆ ಮುಂದೆ ನಿಲ್ಸಾಕೊಡ್ರಿ ಜಾಗ. ಮುಂದಂತಿಲ್ಲ, ಯಾರಿಗೂ ತೊಂದರೆ ಆಗಬಾರ್ದು. ನಮ್ಮದು ರೈಟ್ಸ್ ಇದೆ, ಟ್ರಾಫಿಕ್ ಕಂಟ್ರೋಲ್ ಇರಬೇಕು, ಸಮಸ್ಯೆ ಬಗೆಹರ ಅವ್ರದ್ದು ಆಗಿರಬೇಕು, ನಮ್ಮದು ಆಗಿರಬೇಕು. ನಾವು ಅದಕ್ಕೂ ನ್ಯಾಯ ಒಂದು ಕೇಳ್ತಾ ಇದ್ದೀನಿ. ಡಿಸಿ ಟ್ರ್ಯಾಕ್ ಇದೆಯಲ್ಲ, ಸಿಟಿ ಬಸ್ ಟ್ರ್ಯಾಕ್ ಇದೆಯಲ್ಲ, ಅದರಲ್ಲಿ ಅಟೃಕ್ಷ ಟ್ರ್ಯಾಕ್ ಮಾಡಬೇಕು. ಔಟ್ಸೈಡ್ ಈ ಗೋಯಿಂದ ಔಟ್ಸೈಡ್ ಸಿಟಿ ಬಸ್ ಡೈರೆಕ್ಷನ್ ಮಾಡಬೇಕು. ಇದು ನನ್ನ ಡಿಮಾಂಡ್ ಇದೆ. ಅದರ್ ರಿಕ್ಷಾ ಇಸ್ ಕಮ್ ಟು ಔಟ್ಸೈಡ್ ರಿಕ್ಷಾ ಏನು ಬರ್ತಾಯಿಲ್ಲ, ಅವರ ಟ್ರಾಫಿಕ್ ಜಾಮ್ ಮಾಡಿ, ಅದು ಹೆಸರು ನಮ್ದು ಕೆಡ್ತಾ ಇದೆ. ಅವರು ಬಿಸ್ನೆಸ್ ಮಾಡಿಲ್ಲ, ಟ್ರಾಫಿಕ್ ಜಾಮಲ್ಲಿ ಹೋಗಿಬಿಡ್ತಾರೆ. ಅದಕ್ಕೆ ಕಂಟ್ರೋಲ್ ಮಾಡ್ತಾ ಇಲ್ಲ, ಯಾರು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಾ ಇಲ್ಲ. ಅದಕ್ಕೆ ದಯಮಾಡಿ ಅವರು ಅದರ ಮೇಲೆ ಹೆಚ್ಚು ಲಕ್ಷ್ಯ ಕೊಡಬೇಕು. ನಮ್ಮ ಸ್ಟ್ಯಾಂಡ್ಗೆ ಬ್ರ್ಯಾಕೆಟ್ ಹಾಕಿ ಇನ್ನೊಟ್ಟು ಔಟ್ಸೈಡ್ ಕೊಟ್ಬಿಡಿ, ಇನ್ಸೈಡ್ ಕೊಟ್ಬಿಡಲಿ, ನಾವು ಅದಕ್ಕೆ ಅಗ್ರಿ ಇದ್ದೀವಿ. ಸರ್ ಲೀಗಲಾಗಿ ಮಾಡ್ಕೊಳ್ಳಿ. ಅಧಿಕೃತ ಸ್ಟ್ಯಾಂಡ್ ಇದೆ, ನಮ್ಮ ಲೀಗಲ್ ಮಾಡಿಕೊಡ್ಬೇಕಂತ ನನ್ನ ಡಿಮಾಂಡ್ ಇದೆ ಅಷ್ಟೇ. ಸಾಹೇಬ್ರ SP ಸಾಹೇಬರಲ್ಲಿ ವಿನಂತಿ, ನಮ್ಮದು 30-40 ವರ್ಷದಿಂದ ಸ್ಟ್ಯಾಂಡ್ ಐತೆ, ಹಳಿ ಸ್ಟ್ಯಾಂಡ್. ಈಗ ಪೊಲೀಸರು ಇವು ಹೊರಗಿಂದ ರೋಡ್ ಮೇಲೆ ನಿಂತಿದ್ದಕ್ಕಾಗಿ ನಮ್ಮ ಆಟೋ ಸ್ಟ್ಯಾಂಡ್ದವ್ರಿಗೆ ಇವ್ರು ತೆಗಿಸಿ ಆ ಕಡೆ ಸೈಡ್ಗೆ ಹತ್ತಲತ್ತಾರ. ಇಲ್ಲಿ ಸೈಡ್ ಗಾಡಿ ಹತ್ತಲಾಕ ಕೊಡ್ಲಾರ್ಕೆ ನಮ್ಮ ಆಟೋ ದಂಧ ಆಗಂಗಿಲ್ಲ. ಪೈಲಿಂದ ನಮ್ಮದು ಆಟೋ ಸ್ಟ್ಯಾಂಡ್ 40 ವರ್ಷದಿಂದ ಐತ್ರಿ ಸಾಹೇಬ್ರೆ. SP ಸಾಹೇಬ್ರೆ ನೋಡ್ರಿ, ನಿಮ್ಮ ವಿನಂತಿ ಮಾಡ್ಕೋತೀವಿ. ನಾವು ದಿನ ದುಡ್ಕೊಂಡು ತಿನ್ನೋರು. ರಾಣಿ ಚೆನ್ನಮ್ಮದವರು ಸರ್ಕಲ್ ಮಾಡಿದ್ರು, ಸರ್ಕಲ್ ಮಾಡಿಂದ ನಮ್ಗೆ ಆಟೋ ಸ್ಟ್ಯಾಂಡ್ ಒಳಗೆ ಕೊಡ್ತೀನಿ ಅಂದರು. ಮತ್ತು MB ಪಾಟೀಲ್ ಸಾಹೇಬರು ಪೈಲಿ ಹೇಳ್ಯಾರ, ರಾಣಿ ಚೆನ್ನಮ್ಮ ಸರ್ಕಲ್ ಉದ್ಘಾಟನೆ ಮಾಡೋತ್ತೆ ಅವಾಗ, ಸ್ಥಾಪನೆ ಮಾಡೋತ್ತೆ ಅವಾಗ ಹೇಳ್ಯಾರ. ಈಗಾದರೂ ಹೇಳ್ಯಾರ. ಈಗ ಏನೈತಿ, ನಮಗೆ ಪೊಲೀಸರು ಇದು ಏನೈತಿ ನಿಂದ್ರಿಸಿ ಕೊಡಾಕತ್ತಾರ ಇಲ್ಲ ಗಾಡಿದು. ಇಲ್ಲಿ ಆಟೋ ಇವು ಹೊರಗಿನವ್ರು ಬಂದು ನಮಗೆ ಪ್ರಾಬ್ಲಮ್ ಆಗತ್ತೆ. ಆಟೋ ಸ್ಟ್ಯಾಂಡ್ ಇಲ್ಲಿ ಹೊರಗೆ ಲೈನ್ ಕೊಟ್ಟಾರ, ಇದು ಅಂತೂ ಹಚ್ಚಿದ್ರೆ ಈ ಕಡೆ ಪ್ಯಾಸೆಂಜರ್ ಬರಲ್ಲ, ಏನೂ ಇಲ್ಲ. ಇಲ್ಲೊಂದು 2-3 ಗಾಡಿ ಹತ್ತಲಕ್ಕೆ ಕೊಟ್ರೆ ನಮ್ದು ದಂಧ ಆಗ್ತೈತ್ರಿ ಇಟ್ಟೆ. ये स्टैंड रोक 1975 में से स्टैंड है क्या? आज तक कोई भी तकलीफ नहीं दिए, और हमारे रिक्शा वाले की तरफ से भी कुछ भी तकलीफ नहीं है. बाहर के रिक्शा वाले को उधर ट्रैफिक के तकलीफ देते हैं, लेकिन वो बाहर के रिक्शा वाले को सॉल्व करना पुलिस की काम है, हमारा नहीं है. हमारे जो भी स्टैंड के गाड़ी रहे तो उनको केस दे दो क्या, लेकिन ये स्टैंड निकालो गए तो हमारी रोजी रोटी किधर से चलेंगी बोलो क्या? 1975 से 2025 तक है, कहे तो 50 साल होगा. तब से अभी तक है. तो तुम्हें एक ही दम आके अभी गाड़ी निकालो, इधर निकालो कहे तो हमारे जोर बच्चे हमें कहाँ जाना बोलो. एक लाइन दियो, एक लाइन में हमें कर खाता है. और अभी चन्नामा सर्कल अभी भी हो गया हो क्या? उनको कहे तो प्लेस देते हैं, हमको कहे तो नहीं देते. फिर वो उसका क्या तो सोल्यूशन निकालो. तो अभी यहाँ पुलिस भी आए हैं, वो कह रहे हैं कि यहाँ पे एक लाइन लगाने के लिए दिया गया है. हो गया सर, उधर वो लाइन लगाने के लिए दिए नहीं, मानते हैं, लेकिन इधर 1-2 गाड़ी लगाने के लिए जगह दे दो अपने को. पब्लिक पूरा इधर से आती है, ये तो रास्ता बंद है क्या? 2 गाड़ी लगाने के लिए जगह दे दो, पूरे लाइन से उधर लगाते हैं हमें.
वो कह रहे हैं कि यहाँ से बैरिकेड निकाल के बस अब यहाँ से भी शुरू होंगे। छोड़ो सर, उतना बस जाने के लिए हमें जगह दे देंगे, 2 गाड़ी लगाने के लिए जगह दे दो इधर। बच्चे से हमें लाइन से लगाते हैं, हमारी गाड़ी जो भी रोड पे आएगी तो केस दे दो।